ಈಗ ಪ್ರಾಥಮಿಕ ತನಿಖೆಯಲ್ಲಿ ಸರ್ ಒಂದಷ್ಟು ವಿಚಾರ ಬಂದಿರುವಂತದ್ದು ನೇಪಾಳ ಮತ್ತು ಬಾಂಗ್ಲಾದೇಶ ಮಾದರಿಯಲ್ಲಿ ಗಲಾಟೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಎಲ್ಲೂ ಕೂಡ ನೆಟ್ವರ್ಕ್ ಇಲ್ಲ ಆದ್ರೂ ಕೂಡ ಈ ಒಂದು ಆಪ್ ಗಳನ್ನ ಬಳಸಿ ಬ್ಲೂಟೂತ್ ಗಳನ್ನ ಬಳಸಿ ಸಂಪರ್ಕವನ್ನು ಬೆಳೆಸಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಪ್ರಾಥಮಿಕ ತನಿಖೆ ಗೊತ್ತಾಗಿದೆ ಸರ್. ನೋಡಿ, ನೇಪಾಳದಲ್ಲಿ, ಈ ಹಿಂದೆ ಬಾಂಗ್ಲಾದೇಶದಲ್ಲಿ, ಅದಕ್ಕಿಂತ ಮೊದಲು ಶ್ರೀಲಂಕಾದಲ್ಲಿ ಈ ರೀತಿ ಪ್ರಯತ್ನಗಳಾದಾಗ ಇದ್ರ ಹಿಂದೆ ಇರುವಂಥದ್ದು ಅಮೆರಿಕನ್ ಡೀಪ್ ಸ್ಟೇಟ್ ಅಂತ ಎಲ್ಲರಿಗೂ ಗೊತ್ತು. ಯಾಕಂದರೆ ಅಲ್ಲಿ ಜನಪ್ರಿಯ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ಅವ್ರನ್ನ ತೆಗೆದುಬಿಟ್ಟು ಮೊಹಮ್ಮದ್ ಯೂನಸ್ ಅವ್ರನ್ನ ತಗೊಂಬಂದಿದ್ದು ಯಾರು? ಅಮೆರಿಕನ್ ಪಪೆಟ್ ಅವರು ಅಂತ ಎಲ್ಲರಿಗೂ ಗೊತ್ತು. ಮಹೀಂದ್ರ ರಾಜಪಕ್ಷ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಹೋರಾಟ ಆಗಿದ್ದು ನೋಡಿದ್ದೀವಿ. ಹಾಗೆ ನೇಪಾಳದಲ್ಲಿ ಹೋರಾಟ ಮಾಡಿದ್ದು ನೋಡಿದ್ವಿ. ಇದರಲ್ಲಿ ಎಲ್ಲದರಲ್ಲೂ ಕೂಡ ಅಮೆರಿಕನ್ ಡೀಪ್ ಸ್ಟೇಟ್ ಇನ್ವಾಲ್ವ್ ಆಗಿದೆ ಅನ್ನೋದು ಜಗಜ್ಜಾಹೀರ ಆಗಿದೆ. ಇಂಥ ಸಂದರ್ಭದಲ್ಲಿ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಾಗೆ ನಮ್ಮ ಭಾರತದಲ್ಲೂ ಮಾಡ್ತಿದ್ದೀವಿ ಅಂತಂದರೆ ನೀವೇನು ಅಮೆರಿಕನ್ ಏಜೆಂಟ್ ಆಗಿದ್ದೀರಾ? ಅಮೆರಿಕದ ಅಜೆಂಡಾವನ್ನು ಇಲ್ಲಿ ಪುಷ್ ಮಾಡ್ತಿದ್ದೀರಾ? ಮೋದಿ ಅವರು ಬಂದಾದ ನಂತರ ಯಾರಿಗೂ ಸಲಾಮ್ ಹೊಡಿತಾ ಇಲ್ಲ. ಅಮೆರಿಕದ ಏನು ಏಕಸ್ವಾಮ್ಯತೆ ಏನಿತ್ತಲ್ಲ ಅದಕ್ಕೆ ಸಡ್ಡು ಹೊಡೆಯೋ ರೀತಿಯಲ್ಲಿದ್ದಾರೆ. ಹಾಗಾಗಿ ಮೋದಿ ಅವ್ರನ್ನ ಬಗ್ಗು ಪಡಿಬೇಕು ಅಂತ ಅಮೆರಿಕ ಯೋಚನೆ ಮಾಡ್ತಿದೆ. ಅದಕ್ಕೆ ನೀವು ಒಂದು ಸಾಧನವಾಗ್ತಾ ಇದ್ದೀರಾ, ಅದನ್ನು ಯೋಚನೆಯನ್ನು ಮಾಡಿ. ಮೋದಿಯವ್ರ ವಿರುದ್ಧ, CAA ವಿರುದ್ಧ ಹೋರಾಟದ ಸಂದರ್ಭದಲ್ಲೂ ಕೂಡ ಮೋದಿಯವ್ರ ವಿರುದ್ಧ ಪ್ರಯತ್ನವನ್ನು ಮಾಡಿದರು. ಅದಾದಮೇಲೆ ಏನು ನಮ್ಮ ಕೃಷಿ ಮಸೂದೆ ಬಂತು, ಅದ್ರ ಮುಖಾಂತರವಾಗಿ ಮೋದಿಯವರ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಅಂತ ನೀವು ಪ್ರಯತ್ನವನ್ನು ಮಾಡಿದ್ರಿ. ಈಗ ಈ ಕಾಕ್ರೋಚ್ಗಳ ಜೊತೆ ಸೇರಿಬಿಟ್ಟು ಈ ಮಾತುಗಳನ್ನ ಆಡ್ತಾ ಇದ್ದೀರಿ. ಆದರೆ 2014 ಆಯಿತು, ಅಲ್ಲಿ ಸ್ವತಂತ್ರವಾಗಿ ಸರ್ಕಾರ ಮಾಡಲಿಕ್ಕೆ ಮೋದಿಯವರಿಗೆ ಅವಕಾಶ ಕೊಟ್ಟರು. 2019ರಲ್ಲಿ ಮತ ಕೊಟ್ಟರು, 2024ರಲ್ಲಿ ಮತ ಕೊಟ್ಟರು, 2029ರಲ್ಲಿ ಕೊಡ್ತಾರೆ. ದೇಶದ ಜನ ಮೋದಿಯವ್ರ ಬೆನ್ನಿಗಿರ್ಬೇಕಾದ್ರೆ ನೀವು ಈ ಜಿಲ್ಲೆಗಳನ್ನ ಇಟ್ಕೊಂಬಿಟ್ಟು ಕ್ರಾಂತಿ ಮಾಡ್ತೀವಿ ಅಂತೇಳಿ ಹೇಳಿ ಮೀಡಿಯಾ ಕ್ಯಾಮ್ರಾ ಮುಂದೆ ವಾಂತಿ ಮಾಡ್ಬೋದೇ ಹೊರತು ಇದು ನರೇಂದ್ರ ಮೋದಿ, ಇದು ಅವ್ರಿಗೆ ಯಾವ ರೀತಿ ಮಟ್ಟ ಹಾಕಬೇಕು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ನವರೇ ನಿಮಗೆ ಜನರಿಂದ ಓಟ್ ತಗೊಂಡು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಮೆರಿಕದ ಏಜೆಂಟ್ರಾಗುವ ಮುಖಾಂತರವಾಗಿ ನೀವು ಈ ಪ್ರಯತ್ನಕ್ಕೆ ಕೈ ಹಾಕಿದಿರಿ ಅನ್ನೋದು ನಿಮ್ಮ ಮಾತುಕತೆ ವರ್ತನೆಯಿಂದ ಬಹಳ ಸ್ಪಷ್ಟವಾಗ್ತಾ ಇದೆ. ಈಗ ಪ್ರಾಥಮಿಕ ತನಿಖೆಯಲ್ಲಿ ಸರ್ ಒಂದಷ್ಟು ವಿಚಾರ ಬಂದಿರುವಂತದ್ದು ನೇಪಾಳ ಮತ್ತು ಬಾಂಗ್ಲಾದೇಶ ಮಾದರಿಯಲ್ಲಿ ಗಲಾಟೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಎಲ್ಲೂ ಕೂಡ ನೆಟ್ವರ್ಕ್ ಇಲ್ಲ ಆದ್ರೂ ಕೂಡ ಈ ಒಂದು ಆಪ್ ಗಳನ್ನ ಬಳಸಿ ಬ್ಲೂಟೂತ್ ಗಳನ್ನ ಬಳಸಿ ಸಂಪರ್ಕವನ್ನು ಬೆಳೆಸಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಪ್ರಾಥಮಿಕ ತನಿಖೆ ಗೊತ್ತಾಗಿದೆ ಸರ್. ನೋಡಿ, ನೇಪಾಳದಲ್ಲಿ, ಈ ಹಿಂದೆ ಬಾಂಗ್ಲಾದೇಶದಲ್ಲಿ, ಅದಕ್ಕಿಂತ ಮೊದಲು ಶ್ರೀಲಂಕಾದಲ್ಲಿ ಈ ರೀತಿ ಪ್ರಯತ್ನಗಳಾದಾಗ ಇದ್ರ ಹಿಂದೆ ಇರುವಂಥದ್ದು ಅಮೆರಿಕನ್ ಡೀಪ್ ಸ್ಟೇಟ್ ಅಂತ ಎಲ್ಲರಿಗೂ ಗೊತ್ತು. ಯಾಕಂದರೆ ಅಲ್ಲಿ ಜನಪ್ರಿಯ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ಅವ್ರನ್ನ ತೆಗೆದುಬಿಟ್ಟು ಮೊಹಮ್ಮದ್ ಯೂನಸ್ ಅವ್ರನ್ನ ತಗೊಂಬಂದಿದ್ದು ಯಾರು? ಅಮೆರಿಕನ್ ಪಪೆಟ್ ಅವರು ಅಂತ ಎಲ್ಲರಿಗೂ ಗೊತ್ತು. ಮಹೀಂದ್ರ ರಾಜಪಕ್ಷ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಹೋರಾಟ ಆಗಿದ್ದು ನೋಡಿದ್ದೀವಿ. ಹಾಗೆ ನೇಪಾಳದಲ್ಲಿ ಹೋರಾಟ ಮಾಡಿದ್ದು ನೋಡಿದ್ವಿ. ಇದರಲ್ಲಿ ಎಲ್ಲದರಲ್ಲೂ ಕೂಡ ಅಮೆರಿಕನ್ ಡೀಪ್ ಸ್ಟೇಟ್ ಇನ್ವಾಲ್ವ್ ಆಗಿದೆ ಅನ್ನೋದು ಜಗಜ್ಜಾಹೀರ ಆಗಿದೆ. ಇಂಥ ಸಂದರ್ಭದಲ್ಲಿ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಾಗೆ ನಮ್ಮ ಭಾರತದಲ್ಲೂ ಮಾಡ್ತಿದ್ದೀವಿ ಅಂತಂದರೆ ನೀವೇನು ಅಮೆರಿಕನ್ ಏಜೆಂಟ್ ಆಗಿದ್ದೀರಾ? ಅಮೆರಿಕದ ಅಜೆಂಡಾವನ್ನು ಇಲ್ಲಿ ಪುಷ್ ಮಾಡ್ತಿದ್ದೀರಾ? ಮೋದಿ ಅವರು ಬಂದಾದ ನಂತರ ಯಾರಿಗೂ ಸಲಾಮ್ ಹೊಡಿತಾ ಇಲ್ಲ. ಅಮೆರಿಕದ ಏನು ಏಕಸ್ವಾಮ್ಯತೆ ಏನಿತ್ತಲ್ಲ ಅದಕ್ಕೆ ಸಡ್ಡು ಹೊಡೆಯೋ ರೀತಿಯಲ್ಲಿದ್ದಾರೆ. ಹಾಗಾಗಿ ಮೋದಿ ಅವ್ರನ್ನ ಬಗ್ಗು ಪಡಿಬೇಕು ಅಂತ ಅಮೆರಿಕ ಯೋಚನೆ ಮಾಡ್ತಿದೆ. ಅದಕ್ಕೆ ನೀವು ಒಂದು ಸಾಧನವಾಗ್ತಾ ಇದ್ದೀರಾ, ಅದನ್ನು ಯೋಚನೆಯನ್ನು ಮಾಡಿ. ಮೋದಿಯವ್ರ ವಿರುದ್ಧ, CAA ವಿರುದ್ಧ ಹೋರಾಟದ ಸಂದರ್ಭದಲ್ಲೂ ಕೂಡ ಮೋದಿಯವ್ರ ವಿರುದ್ಧ ಪ್ರಯತ್ನವನ್ನು ಮಾಡಿದರು. ಅದಾದಮೇಲೆ ಏನು ನಮ್ಮ ಕೃಷಿ ಮಸೂದೆ ಬಂತು, ಅದ್ರ ಮುಖಾಂತರವಾಗಿ ಮೋದಿಯವರ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಅಂತ ನೀವು ಪ್ರಯತ್ನವನ್ನು ಮಾಡಿದ್ರಿ. ಈಗ ಈ ಕಾಕ್ರೋಚ್ಗಳ ಜೊತೆ ಸೇರಿಬಿಟ್ಟು ಈ ಮಾತುಗಳನ್ನ ಆಡ್ತಾ ಇದ್ದೀರಿ. ಆದರೆ 2014 ಆಯಿತು, ಅಲ್ಲಿ ಸ್ವತಂತ್ರವಾಗಿ ಸರ್ಕಾರ ಮಾಡಲಿಕ್ಕೆ ಮೋದಿಯವರಿಗೆ ಅವಕಾಶ ಕೊಟ್ಟರು. 2019ರಲ್ಲಿ ಮತ ಕೊಟ್ಟರು, 2024ರಲ್ಲಿ ಮತ ಕೊಟ್ಟರು, 2029ರಲ್ಲಿ ಕೊಡ್ತಾರೆ. ದೇಶದ ಜನ ಮೋದಿಯವ್ರ ಬೆನ್ನಿಗಿರ್ಬೇಕಾದ್ರೆ ನೀವು ಈ ಜಿಲ್ಲೆಗಳನ್ನ ಇಟ್ಕೊಂಬಿಟ್ಟು ಕ್ರಾಂತಿ ಮಾಡ್ತೀವಿ ಅಂತೇಳಿ ಹೇಳಿ ಮೀಡಿಯಾ ಕ್ಯಾಮ್ರಾ ಮುಂದೆ ವಾಂತಿ ಮಾಡ್ಬೋದೇ ಹೊರತು ಇದು ನರೇಂದ್ರ ಮೋದಿ, ಇದು ಅವ್ರಿಗೆ ಯಾವ ರೀತಿ ಮಟ್ಟ ಹಾಕಬೇಕು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ನವರೇ ನಿಮಗೆ ಜನರಿಂದ ಓಟ್ ತಗೊಂಡು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಮೆರಿಕದ ಏಜೆಂಟ್ರಾಗುವ ಮುಖಾಂತರವಾಗಿ ನೀವು ಈ ಪ್ರಯತ್ನಕ್ಕೆ ಕೈ ಹಾಕಿದಿರಿ ಅನ್ನೋದು
ನಿಮ್ಮ ಮಾತುಕತೆ ವರ್ತನೆಯಿಂದ ಬಹಳ ಸ್ಪಷ್ಟವಾಗ್ತಾ ಇದೆ.